ಭಾಳ ಚರ್ಚೆ ಆಗ್ತಿದೆ. ಭಾಳ ಎರಡು ಪಕ್ಷಗಳಿಗೆ ನೋಡ್ರಿ, ಅರ್ಧ ಮತದಾನದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಅದು ಭಾಳ ದುರ್ದೈವ ಸಂಗತಿ. ನಮ್ಮ ಕೇಂದ್ರೀಯ ಪಾರ್ಟಿನೂ ಸಹಿತ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ನಮ್ಮ ಸಿಟಿ ರವಿಯವರ ನೇತೃತ್ವದಲ್ಲಿ ಅದರೊಳಗೆ ಮಹೇಶ್ ತೆಂಗಿನಕಾಯಿಯವರು ಇದ್ದಾರೆ, ಒಂದು ಕಮಿಟಿನೂ ರಚನೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅವರು ಸೀಕ್ರೆಟಾಗಿ ನಾವು ಮಾಡೀವಿ ಅಂತ ಅಂದ್ಕೊಂಡಿದ್ದಾರೆ, ದುಡ್ಡು ಕಾಸಿನ ಆಸೆಗಾಗಿ. ಆದರೆ ಅದು ಯಾವುದೂ ಸೀಕ್ರೆಟ್ ಉಳಿಯೋದಿಲ್ಲ. ಇದು ವ್ಯವಸ್ಥೆನ ಹಂಗದ, ಯಾವುದೂ ಸೀಕ್ರೆಟ್ ಉಳಿಯೋದಿಲ್ಲ. ಭಾಳ ಆದ್ರೆ 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು. ಇದನ್ನು ಪಾರ್ಟಿ ಭಾಳ ಗಂಭೀರವಾಗಿ ತೆಗೆದುಕೊಂಡದ ಮತ್ತು ಇದಕ್ಕೆ ಸೂಕ್ತ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಈ ಕ್ರೀಡಾ ಸಮುಚ್ಚಯಕ್ಕೆ, ಕ್ರೀಡಾ ಸಂಕೀರ್ಣಕ್ಕೆ ನಾನು, ನಮ್ಮ ಮಹೇಶ್ ತೆಂಗಿನಕಾಯಿಯವರು, ಜ್ಯೋತಿ ಪಾಟೀಲ್ ಅವರು, ಮೇಯರು, ಉಪಮೇಯರ್ ಅಂತ ಸಂತೋಷ್ ಚವ್ಹಾಣ್ ಅವರು ಎಲ್ಲೆಲ್ಲಿ ನಾವು ನೋಡೋಕ್ಕೆ ಬಂದಿದ್ದೇವೆ. ಇದರ ಇತಿಹಾಸ ಒಂದು ಸರ್ತೆ ಹೇಳಿದ್ದೆ ನಿಮಗೆ, ಪುನಃಸ್ಮರಣೆಯನ್ನು ಮಾಡಲಿಕ್ಕೆ. ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿಯಲ್ಲಿ ಸ್ಯಾಂಕ್ಷನ್ ಆದಾಗ ನಿಮಗೂ ಗೊತ್ತಿದೆ, ಆ ಸಂದರ್ಭದಲ್ಲಿದ್ದಂಥ ಮಂತ್ರಿಗಳು ನಾಯನ್ ಅವ್ರ ಕೆಟ್ಟ ಉದ್ದೇಶ ಮತ್ತೊಂದು ಅಂತ ಹೇಳೋದಿಲ್ಲ. 2016ರಲ್ಲಿ ಅವರು ಭಾಳಷ್ಟು ರೋಡ್ಗಳು ಇದ್ದ ಪ್ರಾಜೆಕ್ಟ್ಗಳನ್ನು ಅದನ್ನೇ ತಿರುಗಿ ಪುನಃ ಕನ್ಸ್ಟ್ರಕ್ಷನ್ ಮಾಡೋದು. ಯಾಕಂದ್ರೆ ಅವು ಒಳ್ಳೆ ಪ್ರಾಜೆಕ್ಟ್, ನಾನು ಟೀಕೆ ಟಿಪ್ಪಣಿಗೆ ನಾ ಇಲ್ಲಿ ಕೂತಿಲ್ಲ. ಆದರೆ ಒಂದು ಸರ್ತೆ ನನಗೆ ಪ್ರಧಾನಮಂತ್ರಿಗಳು ಕೇಳಿದರು, ಸ್ಮಾರ್ಟ್ ಸಿಟಿಯೊಳಗೆ ಏನು ನಡೆಸಿದ್ರು ನೀವು? ನೀವೆಲ್ಲ ಹೆಸರು ಹೇಳಿದ ನಂತರ ಪ್ರಧಾನಮಂತ್ರಿಗಳು ಹೇಳಿದರು, ನೀನು ಮಂತ್ರಿ ಇದ್ದಿ ಮತ್ತು ಭಾರತ ಸರ್ಕಾರದ ಎಂಬಿಷಿಯಸ್ ಪ್ರಾಡಕ್ಟು ಒಂದು ಪ್ರಾಜೆಕ್ಟು ಭಾರತ ಸರ್ಕಾರ ಈ ಕಾಲದಲ್ಲಿ ಇಂಥ ಸಮಯದಲ್ಲಿ ಆಯಿತು ಅನ್ನೋ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಂತ ಹೇಳಿದ್ರು. ಹೀಗಾಗಿ ಹಲವಾರು ಪ್ರಾಜೆಕ್ಟ್ಗಳನ್ನು ನಾವು ಆ ಟೈಮಲ್ಲಿ ಕೆಲವ್ರಿಗೆ ಬೇಜಾರನೂ ಆಗಿತ್ತು. ಆದರೆ ಈ ಫಂಡ್ ಡೈವರ್ಟ್ ಮಾಡಿ ಈ ಜಾಗವನ್ನು ಹುಡುಕಿ ನಾವಿಲ್ಲಿ ಒಂದು ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಇದ್ರಾಗ ಇಲ್ಲಿ ತನಕ 175 ಕೋಟಿ ರೂಪಾಯಿಯನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿವಿ. 22 ಗೇಮ್ಗಳಿದ್ದಾವೆ. ಮತ್ತು ಇಲ್ಲೇನೋ ಸ್ವಿಮ್ಮಿಂಗ್ ಪೂಲು ಇತ್ಯಾದಿ ಏನಿದೆ ಇವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲುವಂಥದ್ದೇ ಇದೆ. ಅಂದರೆ ಅದಕ್ಕೆ ಯು ಕ್ಯಾನ್ ಕಂಪೇರ್ ಇಟ್, ಅಥವಾ ಅದೇ ಲೆವೆಲ್ಗಿದೆ. 95% ಫಿಸಿಕಲ್ ಪ್ರೋಗ್ರೆಸ್ ಆಗಿದೆ. ಫೈನಾನ್ಷಿಯಲ್ ಪ್ರೋಗ್ರೆಸ್ಸು 91% ಆಗಿದೆ. ಇದಕ್ಕೆ ಸಂಬಂಧಿಸಿದಂಥ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆಗೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂ ನಾನು ಸತತವಾಗಿ ಮಾತನಾಡ್ತಾ ಇದ್ದೇನೆ. ಇಲ್ಲಿ ಆದಷ್ಟು ಬೇಗ ಇದನ್ನು ಪೂರ್ತಿ ಮುಗಿಸಿ ಇದನ್ನು ಉದ್ಘಾಟನೆಯನ್ನು ಮಾಡಿ, ಇದು ಉದ್ಘಾಟನೆ ಮಾಡೋಕ್ಕಿಂತ ಮೊದಲು ನಂದು ಆಗ್ರಹ ಇದೆ. ಯಾಕಂದರೆ ಇದರ ವ್ಯಾಪ್ತಿ ರಾಜ್ಯ ಸರ್ಕಾರದ, ಮೇನ್ಲಿ ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ಗೆ ಒಳಪಟ್ಟು ಇರ್ತದೆ. ಯಾಕಂದರೆ ಅಲ್ಟಿಮೇಟ್ಲಿ ಈ ಲ್ಯಾಂಡ್ ಅವ್ರದ್ದು. ಆ ಹಿನ್ನೆಲೆ ಒಳಗೆ ನಾನು ರಾಜ್ಯದ ಸಂಬಂಧಿಸಿದ ಅಧಿಕಾರಿಗಳಿಗೆ, ಮಂತ್ರಿಗಳು ಇನ್ನೂ ಬಂದಿಲ್ಲ, ಸ್ಪೋರ್ಟ್ಸ್ ಮಿನಿಸ್ಟ್ರು, ಆದಷ್ಟು ಪರಮೇಶ್ವರ ಸ್ಪೋರ್ಟ್ಸು ಕೊಟ್ಟು ಹಂಗಾರೆ ನಾನು ಪರಮೇಶ್ವರ್ ಅವ್ರಿಗೂ ಮಾತಾಡ್ತೇನೆ. ಮತ್ತು ಹಿಂದಿನ ಇದಕ್ಕೆ ಸಂಬಂಧಿಸಿದ ಸೆಕ್ರೆಟರಿ ಎಲ್ಲರಿಗೂ ನಾನು ಮಾತಾಡಿದ್ದೆ. ಆದಷ್ಟು ಬೇಗ ಇದರ ಬಗ್ಗೆ ಒಂದು ತೀರ್ಮಾನ ಮಾಡಬೇಕು. ಯಾಕಂದ್ರೆ ಇದು ಖಾಲಿ ಬಿದ್ದರೆ ಭಾಳ ಸಮಸ್ಯೆ ಆಗ್ತದೆ. ಹಾಗಾಗಿ ಮತ್ತು ಇದು ನಡೆಸೋದು ಸಹಿತ ಸರ್ಕಾರ, ನನ್ನ ಪ್ರಕಾರ ಸರ್ಕಾರ ಮಹಾನಗರ ಪಾಲಿಕೆ ನಡೆಸಲಿಕ್ಕೆ ಆಗೋದಿಲ್ಲ. ಬೇಗ ನೀವು ಯಾವುದಾದ್ರೂ ಒಂದು NGO ವಹಿಸ್ಕೊಟ್ಟು ಅವರು ಇದನ್ನು ನಡೆಸಲಿಕ್ಕೆ, NGO ಅಥವಾ ಯಾರು ದೊಡ್ಡ ದೊಡ್ಡ ಕಂಪ್ನಿಗಳು ಯಾರು ಸ್ಪೋರ್ಟ್ಸಿಗೆ ಪ್ರೋತ್ಸಾಹ ಕೊಡ್ತಾರೆ ಆ ರೀತಿ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ದೊಳಗೆ ಮಾಡಲಿ. ನಿಮಗೇನಾರ ಸಹಾಯ ಬೇಕಂದ್ರೆ ನಾನು ಮಾಡೋಕ್ಕೆ ತಯಾರಿದ್ದೇನೆ. ಅದನ್ನು ದಯಮಾಡಿ ಬೇಗ ಮಾಡಬೇಕು. ಇದೊಂದು ಭಾಳ ಯುನಿಕ್ ಪ್ರಾಜೆಕ್ಟ್ ಆಗಿದೆ. 22 ಗೇಮ್ಸ್ಗಳು.
ಅಟ್ ಎ ಟೈಮ್ 22 ಗೇಮ್ಸ್ಗಳನ್ನು ಇಲ್ಲಿ ಆಯೋಜನೆ ಮಾಡ್ಬೋದು. ವಿವಿಧ ಗೇಮ್ಸ್ಗಳನ್ನು, ಸ್ವಿಮ್ಮಿಂಗ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಆನಂತರ ಸ್ನೂಕರ್ ಇರ್ಬೋದು, ಇಂಡೋರ್ ಗೇಮ್ಸ್ ಇರ್ಬೋದು. ಈ ರೀತಿ ಹಲವಾರು 22 ಗೇಮ್ಗಳಿಗೆ ಇಲ್ಲಿ ನಾವು ಪ್ರಾಜೆಕ್ಟ್ ಇಟ್ಟಿದ್ದೇವೆ. ಹಾಗಾಗಿ ಇದು ಭಾಳ ಆಂಬಿಷಿಯಸ್ ಪ್ರಾಜೆಕ್ಟ್ ಇದೆ. ಪ್ರಧಾನಮಂತ್ರಿಗಳ ಒಂದು, ಆಮೇಲೆ ನಾನು ಪ್ರಧಾನಮಂತ್ರಿಗಳಿಗೊಮ್ಮೆ ಹೇಳಿದೆ, ಆ ಒಂದು ಅದ್ಭುತವಾದಂಥ ಸ್ಪೋರ್ಟ್ ಕಾಂಪ್ಲೆಕ್ಸ್ ಮಾಡ್ತಾಯಿದ್ರು ಅಂತ ಅವರು ಭಾಳ ಸಂತೋಷವನ್ನು ಇದಕ್ಕೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಇದನ್ನು ಬೇಗ ಮುಗಿಸ್ಬೇಕು ಮತ್ತು ಮುಗಿಸಿದ ನಂತರ ಇದನ್ನು ಮೇಂಟೆನೆನ್ಸ್ಗೆ ಒಂದು ಬೇಗ ತೀರ್ಮಾನ ತೆಗೆದುಕೊಳ್ಬೇಕು ಅಂಥೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಆಗ್ರಹ ಮಾಡ್ತೀನಿ. ಉದ್ಘಾಟನೆಗೆ ಡೇಟ್ ನಿಗದಿಪಡಿಸಿಲ್ಲ. ಇದನ್ನು ಯಾರಾದರೂ ಇದಕ್ಕೆ ಸಂಬಂಧಿಸಿದಂಥ ಮಂತ್ರಿಗಳು ಅಥವಾ ಇನ್ನುಳಿದಂತೆ ಎಲ್ಲ ಸೇರಿದಂತೆ ಬೇರೆ ಏನಾದರೂ ಪ್ರಾಜೆಕ್ಟ್ ಇತ್ಯಾದಿ ಇದ್ದಾಗ ನೋಡಿಕೊಂಡು ಕೇಂದ್ರದ ಯಾರಾದರೂ ಪ್ರಮುಖ ಮಂತ್ರಿಗಳು ಈ ರೀತಿ ಕರೆದು ಮಾಡಿಸುವಂಥ, ಪ್ಲಸ್ ರಾಜ್ಯದಿಂದ ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ ಅದ. ನಾವು ಅಷ್ಟೇನು ಮಾಡಲ್ಲ. ಅಲ್ಲ, ಈಗ ಆಲ್ಮೋಸ್ಟ್ ಮುಗಿದದು. ನೀವು ನೋಡಿದ್ರಿ, ನೀವು ಪ್ರತ್ಯಕ್ಷದರ್ಶಿಗಳೀಗ 95% ಮುಗಿದದ. ಯಾವ ಬಿಲ್ಡಿಂಗು? ಸರ್ ಅದ್ರ ಮೇಲ್ಗಡೆದು ಸ್ಕೋಪಲ್ಲಿ ನಮ್ಮದ್ರಲ್ಲಿಲ್ಲ ಸರ್. ಅಂದರೆ ನಾವೇನು ಮಾಡಿದ್ವಿ ಸರ್, ಬರೀ ಅದನ್ನು ಅಷ್ಟೇ ಸ್ಲ್ಯಾಬ್ ಹಾಕಿ ಬಿಟ್ಟರೆ ಸರ್, ಯಾರನ್ನ ಆಪರೇಟರ್ ಬಂದರೆ ಅಲ್ಲಿ ಡಾರ್ಮೆಟ್ರಿ ಟೈಪ್ ಮಾಡ್ಕೋಬೋದು ಸರ್. ಲಾಸ್ಟ್ ಟೈಮ್ ಮಾತಾಡಿದಾಗ ಸರ್ ಡಾರ್ಮೆಟ್ರಿ ಪ್ರೊವಿಷನ್ ಮಾಡಿ ಇಟ್ಟಿದ್ದೀವಿ ಸರ್. ಅವ್ನು ಬಂದಮೇಲೆ ಅದನ್ನು ಆಪರೇಟರ್ ಬಂದಮೇಲೆ ಅದನ್ನು ಡಾರ್ಮೆಟ್ರಿ ಕನ್ವರ್ಟ್ ಮಾಡ್ಕೋಬೋದು. ಅದ್ರದ್ದು ಇದು ಕೊಡಪ್ಪ ನನಗೆ. ಎಸ್ ಟೋಟಲ್ ಎಸ್ಟಿಮೇಟ್ ಕೊಡು. ಎಸ್ ಸರ್. ಭಾಳ ಏನಾಗೋದಲ್ಲ ಅದು. ಅವನು ಆಪರೇಟರ್ ಬಂದು ನೋಡ್ಕೊಂಡು ಹೋಗಿದ್ದಾನೆ ಸರ್. ಒಂದು 6 crore ಬೇಕಾಗಿದೆ ಅಂತ ಹೇಳಿ. ಮೊದಲ ಜಿಮ್ ಎಕ್ವಿಪ್ಮೆಂಟ್ಸ್ ಹಾಕಲಿಕ್ಕೆ ಮೊದಲು ಅದನ್ನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ, ಜಿಮ್ ಎಕ್ವಿಪ್ಮೆಂಟ್ ಆಮೇಲೆ ನೋಡೋಣಂತೆ. ಯಾರು ಆಪರೇಟರ್ ಮುಂದೆ ಇದನ್ನು ಹ್ಯಾಂಡಲ್ ಮಾಡೋ ಬರ್ತಾರೆ ಅದನ್ನು ನೋಡೋಣಂತೆ. ಓನ್ಲಿ ಫಾರ್ ಪ್ರಾಪರ್ ಕನ್ಸ್ಟ್ರಕ್ಷನ್ ಓಕೆ ಎಷ್ಟಾಗ್ತದೆ ಅದನ್ನು ನೋಡಿ ನಾನು ವಿಚಾರ ಮಾಡ್ತೇನೆ. ಸರ್. ಹೀಗಾಗಿ ಅದೊಂದು ಬಿಟ್ಟರೆ ಉಳಿದಿದ್ದು ಎಲ್ಲ ಕೆಲಸಗಳಾಗಿದ್ದಾವೆ. ಉದ್ಘಾಟನೆ ಮಾಡಿ ಇದನ್ನು ಆಪರೇಷನ್ನು ಶುರು ಮಾಡ್ಬೋದು. ಸರ್, ಈಗ 2-3 ಜನ ಆಪರೇಟರ್ಸ್ ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾರೆ ಅಂತ ಕೇಳಿದೆ ಸರ್. ಯಾಕೆ ಬರೋಕ್ಕೆ ಹಿಂದೇಟ್ ಆಗ್ತದೆ? ಅಲ್ಲ, ಹಿಂದೇಟದ ಪ್ರಶ್ನೆ ಅಂತಂದರೆ ಇದನ್ನು ಫೈನಲೈಸ್ ಮಾಡಿ, ಇದಕ್ಕೆ ಗೈಡ್ಲೈನ್ ಫೈನಲೈಸ್ ಮಾಡಿ, ನಿಯಮಗಳನ್ನು ಮಾಡಿ, ಇದಕ್ಕೆ ಟ್ರಾನ್ಸ್ಪರೆಂಟ್ ಸಿಸ್ಟಮ್ದಾಗ ಕೊಡೋದು ಅವ್ರ ಕೆಲಸ ಇದೆ. ಮತ್ತು ನಾವೇನು ಅವ್ರು ಡಿಲೇ ಮಾಡ್ಯಾರ ಈ ಥರದ್ದು ಏನೋ ರಾಜ್ಯ ಸರ್ಕಾರದ ಮೇಲೆ ನಂದು ಆರೋಪ ಇಲ್ಲ. ಇಬ್ಬರು ಕೂಡಿ ಸರಿಯಾಗಿ ನಡೆಸೋಣ, ಇಷ್ಟೇ ನಮ್ಮದು ಆಗ್ರಹ ಇರೋದು. ಯಾಕಂದರೆ ಇದು ಭಾಳ ಅನೇಕರ ಸಂದರ್ಭದಲ್ಲಿ ಇದಕ್ಕೆ ವಿರೋಧ ಮಾಡಿದ್ರು. ಯಾಕಂದರೆ ನನ್ನ ಕ್ಷೇತ್ರದಿಂದ ದುಡ್ಡು ಹೋಯಿತು, ನಮ್ಮ ಕ್ಷೇತ್ರದಿಂದ ದುಡ್ಡು ಹೋಯಿತು ಅಂಥೇಳಿ. ಬಟ್ ನಾವು ಅದಕ್ಕೆ ಯಾವುದೂ ಅಲೋ ಮಾಡಲಾರ್ದೆ ಒಂದು ನೆನಪಿಡಿಯುವಂಥ ಒಂದು ಪ್ರಾಜೆಕ್ಟ್ ಆಗಬೇಕು ಅಂತ. ಅಸಮಾಧಾನ ಇನ್ನೂ ಇದೆಯಲ್ಲ? ಇಲ್ಲ, ಈಗೇನಿಲ್ಲ. ಎಲ್ಲ ಅವರ ಒಂದು ಅಂದ್ರೆ ಅವ್ರೇನು ಅವ್ರ ಕೆಟ್ಟ ಉದ್ದೇಶದಿಂದ ನಾನು ಮೊದಲೂ ಹೇಳಿದ್ದೇನೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿಬಡಿದು ಇಂಟೆನ್ಷನ್. 2-3 ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿದ್ದು, ಯಾವುದೋ ಒಬ್ಬರನ್ನೂ ನಾನು ಗಮನದಾಗ ಇಟ್ಕೊಂಡು ಹೇಳ್ತಾಯಿಲ್ಲ. 2-3 ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ನಾನು ಒತ್ತಾಯಪೂರ್ವಕವಾಗಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಇದನ್ನು ಹಾಕ್ಸಿದೆ. ಯಾಕಂದರೆ ಒಂದೇ ಪ್ರಾಜೆಕ್ಟ್ ಕಣ್ಣಿಗೆ ಕಾಣುವಂಥದ್ದಾಗಲಿ ಅಂತ. ಅವ್ರು ಆರಂಭಕ್ಕೆ ಇಲ್ಲರಿ, ಮತ್ತು ನಮ್ಮದು ಇದೇನು ಅಂತ ಕೇಳಿದ್ದಾರೆ. ಕೇಳಿಲ್ಲ ಅಂತೇಳಿ ನಮ್ಮಲ್ಲಿಂದ ಹೋಯ್ತಲ್ರಿ, ನಮ್ಮಲ್ಲಿಂದ ಕಾಂಪ್ಲೆಕ್ಸ್ ಹೋಯ್ತು ಅದು ಇದು ಅಂಥೇಳಿ. ಅದಕ್ಕೆ ನಾನು ಹೇಳಿದ್ದೀನಿ, ಕಾಂಪ್ಲೆಕ್ಸು ಇದು ನಾರ್ಮಲ್ ಕೋರ್ಸ್ದಾಗ ಆಗ್ಬೋದು, ಅದನ್ನು ಬೇರೆ ಇದನ್ನು ಮಾಡೋಣ ಅಂತ. ಅವರು ಆಮೇಲೆ ಒಪ್ಪಿದ್ದಾರೆ. ಮೊದಲು ಇನಿಷಿಯಲಿ ಸಹಜವಾಗಿ ಅನ್ನಿಸ್ತದೆ ಒಬ್ಬ ಮೇಲೆ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇದ್ದಿದ್ದು ಕೆಲಸ ಹೋಯಿತು ಅಂತ. ಆ ರೀತಿ ಆಗಿದ್ದು ಹೊರತಾಗಿ ಬೇರೆ ಯಾವುದೇ ಭಾಳ ತಂಟೆ ತಕರಾರಾಗಿಲ್ಲ. ಒಂದು ಸ್ವಲ್ಪ ಇತ್ತು, ಅದು ನಮ್ಮ ಕ್ಷೇತ್ರದಿಂದ ಅಲ್ಲೊಂದೇನೋ ಕೆಲಸ ಆಗ್ತದೆ ಅಂತ ಇರ್ತದೆ, ಅದು ಹೋಗುತ್ತೆ. ಬಟ್ ಅದು ರೆಗ್ಯುಲರ್ ವರ್ಕ್ ಅದು. ನೀವು ರೋಡ್ ಮಾಡೋದು ರೆಗ್ಯುಲರ್ ವರ್ಕ್, ಸ್ಮಾರ್ಟ್ ಸಿಟಿ ವರ್ಕ್ ಅಲ್ಲ ಅದು. ಆದರೂ ಕೆಲವು ರೋಡ್ ಮಾಡಿದರೆ ಸ್ಮಾರ್ಟ್ ಸಿಟಿ ಒಳಗೆ, ಅದು ಬೇರೆ ವಿಷಯ. ಇಟ್ಸ್ ಆದ್ದರಿಂದ ಇದು ಒಂದು. ಎರಡನೇದ್ದು ಭಾಳ ಪ್ರಮುಖವಾದಂಥದ್ದು ಅಂದರೆ, ಇವತ್ತು ಒಂದು ಪತ್ರಿಕೆಯಲ್ಲಿ ವಿಜಯ ಕರ್ನಾಟಕದಲ್ಲಿ ರಿಪೋರ್ಟ್ ಆಗಿದೆ. ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಕಸದ್ದು ಇದೆ, ಈ ಕಸದ್ದು ಸಮಸ್ಯೆಯನ್ನು ಏನು ಗುಡ್ಡೆ ಹಾಕ್ತಾರೆ, ಇದನ್ನು ಬಗೆಹರಿಸಲಿಕ್ಕೆ 2 ಕಡೆ ಸ್ಯಾಂಕ್ಷನ್ ಆಗಿದ್ದು ಇಡೀ ದೇಶದಾಗ. ಒಂದು ವಾರಣಾಸಿ, ಇನ್ನೊಂದು ನನ್ನ ಕ್ಷೇತ್ರ. ಚಾರ್ಕೋಲ್ ಪ್ರಾಜೆಕ್ಟನ್ನು ನಾವು ಸುಮಾರು ಒಂದು 100 ಕೋಟಿ, ಎಷ್ಟಪ್ಪ 100 ಕೋಟಿ ಅಲ್ಲ ಅದು 78 ಕ್ರೋರ್ಸ್ದಲ್ಲಿ ನಾವು NTPC, ನಾನು ಕಲ್ಲಿದ್ದಲು ಮಂತ್ರಿ ಇದ್ದಾಗ ರೆಗ್ಯುಲರ್ ಆಗಿ ಕಲ್ಲಿದ್ದಲು ಸಂಬಂಧ NTPC ಪವರ್ ಅಂಡರ್ ಕೆಲಸ ಮಾಡಿದ್ರು ಸಹಿತ ರೆಗ್ಯುಲರ್ ಆಗಿ ಕೋಲ್ ಸಂಬಂಧ, ಆವಾಗ ಕೋಲ್ ಶಾರ್ಟೇಜ್ ಇತ್ತು, ಕೋಲ್ ಶಾರ್ಟೇಜ್ ಇಲ್ಲ.
ಸ್ಕೂಲ್ದಲ್ಲಿ ಭಾಳ ದೊಡ್ಡ ರಿಫಾರ್ಮ್ ಆಯ್ತು ಆ ಟೈಮ್ದಲ್ಲಿ. ಹಿಂಗಾಗಿ ದರ್ ಇಸ್ ನೋ ಶಾರ್ಟೇಜ್, ದರ್ ಇಸ್ ಎ ಸರ್ಪ್ಲಸ್ ನಾವು. ಹಾಗಾಗಿ ಅದನ್ನು 78 ಕೋಟಿ ರೂಪಾಯಿದೊಳಗೆ ಒಂದು ಚಾರ್ಕೋಲ್ ಯೂನಿಟ್ ಮಾಡಿದ್ವಿ. ಅದನ್ನು ವೆರಿ ಶಾರ್ಟ್ಲಿ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೇನೆ. ಅಂದರೆ ಇಲ್ಲಿದ್ದಂಥ ಎಲ್ಲ ಕಸವನ್ನು ಸಹಿತ ಅದನ್ನು ಒಂದು ರೀತಿಯಲ್ಲಿ ಇದ್ದೆಲ್ಲ ಸ್ವರೂಪದಲ್ಲಿ ಬದಲಾವಣೆಯನ್ನು ಮಾಡಿ ಅದನ್ನು ನಾವು ಈ ಕೂಡ್ಗಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಸೊ ಹೀಗಾಗಿ ಈಗೇನು ಗುಡ್ಡೆ ಬೀಳ್ತಾ ಇದೆ ಅದರಿಂದ ಒಂದು ಮುಕ್ತಿ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ಭಾಳ ವರ್ಷ ಆಯ್ತು ನಾವು ಅದಕ್ಕೆ ದುಡ್ಡು ಕೊಡಿಸಿ, ಆದರೆ ರೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ನಮ್ಮ ಸ್ಥಿತಿ ಹೆಂಗದ ಅಂತಂದ್ರೆ 78 ಕೋಟಿ ರೂಪಾಯಿ ಕೊಟ್ಟಾದ್ಮೇಲೆ ಅಲ್ಲೇ ರೋಡ್ ಮಾಡಲಿಕ್ಕೆ ಸಮಸ್ಯೆ ಆಗಿತ್ತು. ಈಗಿನ ಮೇಯರು ಈಗಿನ ಕಮಿಷನರು ಅದನ್ನು ಸೇರಿ ಈಗ ಸರಿ ಮಾಡಿಸಿದ್ದಾರೆ. ಕೆಲಸ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಗಿದಿದೆ. ಅದನ್ನು ಸಹಿತ ಉದ್ಘಾಟನೆಯನ್ನು ನಾವು ಮಾಡಿ, ಮತ್ತು ಇದು ವ್ಯವಸ್ಥೆ ಮಾಡಿದರೆ ಧಾರವಾಡದ ಕಸನೂ ತಂದು ಇಲ್ಲೇ ಹಾಕ್ಬೋದು. ಅಂದ್ರೆ ಇಲ್ಲಿ ಹಾಕಿ ಅದನ್ನು ಚಾರ್ಕೋಲ್ ಮಾಡ್ಬೋದು, ಅಷ್ಟು ದೊಡ್ಡ ಕೆಪಾಸಿಟಿ ಇದನ್ನು ಮಾಡಿದ್ದೇವೆ. ಸೊ ಅದನ್ನು ನಿಮ್ಗೆ ಕರ್ಕೊಂಡು ಹೋಗಿ ಅದರದ್ದು ಮಾಹಿತಿಯನ್ನೆಲ್ಲ ನಿಮಗೆ ನಾನು ಕೊಡ್ತೇನೆ. ರೋಡದ್ದು ಭಾರತ ಸರ್ಕಾರದ ಎನ್ಕ್ಯಾಪ್ ಅಂದ್ರೆ ಎನ್ವೈರ್ಮೆಂಟದ್ದು ಫಂಡ್ದಾಗ ಈ ರೀತಿ ಪ್ರಾಜೆಕ್ಟ್ಗಳಿಗೆ ರೋಡ್ ಕೊಡ್ತಾರೆ. ಅದನ್ನೂ ಒಂದು 3 ಕೋಟಿ ರೂಪಾಯಿ ಹಾಕಿವಿ. ಈಗಲ್ಲ ರೋಡು ನಾವು ಮಾಡಿಸ್ತಾ ಇದ್ವಿ. ಅಂದರೆ 78 + 3 81 ಕೋಟಿ ರೂಪಾಯಿ ಟೋಟಲ್ ರೋಡು ನಾವು ಮಾಡಿಸಿ ಅದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ನಿಮಗೂ ನಾವು ವಿನಂತಿ ಮಾಡ್ತೀನಿ, ಇದು ಭಾಳ ಒಳ್ಳೆಯ ಕೆಲಸಗಳು 2-3 ನಡೆದಾವೆ. ಪೊಲಿಟಿಕಲ್ ಕ್ವಶನ್ ಬೇಕಾದ್ರೆ ಆಮೇಲೆ ಕೇಳೋಣ ಅಂತ. ಇಲ್ಲ ಇದನ್ನು ಹಾಕೋದೇ ಇಲ್ಲ ನೀವು.